ನಮಸ್ತೆ ಸ್ನೇಹಿತರೆ, ಸೌಮ್ಯ ಕೇವಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾರತದಲ್ಲಿ ನಾವು ನದಿಗಳಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತೀವಿ. ನದಿಗಳನ್ನು ದೇವತೆ ಅಂತ ಪೂಜೆ ಕೂಡ ಮಾಡ್ತೀವಿ. ಅಂತಹ ನದಿಗಳಲ್ಲಿ ಪ್ರಮುಖವಾದಂತಹ ನದಿಗಳಾದ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳು ಒಂದೇ ಕಡೆ ಸೇರುತ್ತವೆ. ಇದನ್ನು ನಾವು ತ್ರಿವೇಣಿ ಸಂಗಮ ಅಂತ ಕರಿತೀವಿ. ಈ ಜಾಗ ಇರುವಂಥದ್ದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅಥವಾ ಅಲಹಾಬಾದ್ ಸಮೀಪದಲ್ಲಿ. ಈ ಪುಣ್ಯಕ್ಷೇತ್ರಕ್ಕೆ ಪ್ರತಿ ವರ್ಷನೂ ಕೋಟ್ಯಾಂತರ ಭಕ್ತರು ಭೇಟಿ ನೀಡುತ್ತಾರೆ. ಸ್ನೇಹಿತರೆ, ನಾನೀಗ ಉತ್ತರ ಪ್ರದೇಶದ ಪ್ರಯಾಗ್ರಾಜಲ್ಲಿದ್ದೀನಿ. ಈ ಪ್ರಯಾಗ್ರಾಜಲ್ಲಿ ನೋಡೋದಕ್ಕೆ ಯಾವ್ಯಾವ ಸ್ಥಳಗಳಿವೆ ಅನ್ನೋದನ್ನ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ಪ್ರಯಾಗ್ರಾಜ್ ಬಂದು ಅಯೋಧ್ಯೆಯಿಂದ ಸುಮಾರು 160 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿದೆ. ಹಾಗೆಯೇ ಕಾಶಿಯಿಂದ 120 ಕಿಲೋಮೀಟರ್ ಜರ್ನಿ ಇದೆ. ಇಲ್ಲಿ ತುಂಬ ಮುಖ್ಯವಾದಂಥ ಜಾಗಗಳಂದರೆ ತ್ರಿವೇಣಿ ಸಂಗಮ, ಭಾರದ್ವಾಜ ಆಶ್ರಮ, ಸೀತಾರಾಮರು ಬಂದಿರುವಂಥ ಜಾಗ ಇದು. ಹಾಗೆಯೇ ಚಂದ್ರಶೇಖರ್ ಆಜಾದ್ ಅವರು ಸ್ವತಂತ್ರ ಹೋರಾಟಕ್ಕೋಸ್ಕರ ತಮ್ಮ ಪ್ರಾಣವನ್ನು ತೆತ್ತಿರುವಂಥ ಜಾಗ ಕೂಡ ಇಲ್ಲಿ ಇದೆ. ಹಾಗೆಯೇ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಹಾಗೆ 12 ವರ್ಷಕ್ಕೊಮ್ಮೆ 6 ವರ್ಷಕ್ಕೊಮ್ಮೆ ನಡೆಯುವಂಥ ಕುಂಭಮೇಳ ಕೂಡ ಇಲ್ಲೇ ಇರೋದು. ಈ ಎಲ್ಲ ಜಾಗಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ. ನಾನು ಇವಾಗ ಫಸ್ಟ್ ವಿಸಿಟ್ ಮಾಡ್ತಾ ಇರುವಂಥ ಜಾಗ ಬಂದ್ಬಿಟ್ಟು ಮಹರ್ಷಿ ಭಾರದ್ವಾಜ ಆಶ್ರಮ. ಭಾರದ್ವಾಜ ಆಶ್ರಮ ಹಾಗೂ ಭಾರದ್ವಾಜ ಪಾರ್ಕ್ ಎರಡೂ ಒಂದೇ ಕಡೆ ಇರೋದು. ನೋಡಿ, ಇದೆ ಭಾರದ್ವಾಜ ಪಾರ್ಕ್. ಇದು ಸಿಟಿ ಮಧ್ಯದಲ್ಲೇ ಇದೆ. ಪಕ್ಕದಲ್ಲೇನೆ ಮಹರ್ಷಿ ಭಾರದ್ವಾಜರ ಪ್ರತಿಮೆಯನ್ನು ಮಾಡಿದ್ದಾರೆ. ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು 10 ರೂಪೀಸ್. ಪಾರ್ಕ್ ನೋಡಿ ಯಾವ ರೀತಿ ಇದೆ ಅಂತ. ಇದ್ರ ಪಕ್ಕದಲ್ಲೇನೆ ಆಶ್ರಮ ಇರೋದು, ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ನಾನು. ಭಾರದ್ವಾಜ ಆಶ್ರಮ ಇದು ಮುಖ್ಯ ದ್ವಾರ. ಇಲ್ಲಿಗೆ ರಾಮ, ಲಕ್ಷ್ಮಣ ಮತ್ತು ಸೀತೆಯರು ಬಂದು ಹೋಗಿದ್ರು ಅಂತ ಜಾಗ ಇದು. ಸೀತಾ, ರಾಮ ಮತ್ತು ಲಕ್ಷ್ಮಣರು ವನವಾಸಕ್ಕೆ ಹೋಗೋಕ್ಕೂ ಮುಂಚೆ, ಚಿತ್ರಕೂಟಕ್ಕೆ ಹೋಗೋಕ್ಕೂ ಮುಂಚೆ ಈ ಗಂಗಾ ನದಿ ದಾಟಿದ ಮೇಲೆ ಮೊದಲು ಭೇಟಿ ನೀಡಿದಂಥ ಜಾಗ ಇದು. ನೋಡಿ, ಇದು ಭಾರದ್ವಾಜ ಮಹಾಮುನಿಗಳ ಗುರುಗಳು ಇವರು. ಇಲ್ಲಿ ಪಕ್ಕದಲ್ಲೇ ಒಂದು ಗುಹೆ ಕೂಡ ಇದೆ, ನಡ್ಕೊಂಡು ಹೋಗ್ಬೋದು ನಾವು. ವ್ಯಾಸ ಮುನಿಗಳು ಮತ್ತು ಕಪಿಲ ಮುನಿಗಳು ಇರುವಂತ ದೇವಸ್ಥಾನ. ತುಂಬಾ ಪ್ರಾಚೀನವಾದಂತ ದೇವಸ್ಥಾನ. ನೋಡಿ ಎಷ್ಟು ಹಳೆ ಕಲ್ಲುಗಳಿವೆ ಇಲ್ಲಿ. ಸ್ನೇಹಿತರೆ, ನಾವೀಗ ಹೋಗ್ತಾ ಇದ್ವಿ ತ್ರಿವೇಣಿ ಸಂಗಮಕ್ಕೆ. ಈ ಜಾಗದಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ಮಹಾಕುಂಭಮೇಳ ನಡೆಯುತ್ತೆ. ಇವಾಗ ಮಾಘಮೇಳ ನಡೀತಾ ಇದೆ. ಪ್ರತಿ ವರ್ಷನೂ ನಡೀತಾ ಇರುತ್ತೆ ಇದು. ಸ್ನೇಹಿತರೆ, ನಾವೀಗ ಗಂಗಾ ತೀರದಲ್ಲಿದ್ದೀವಿ. ನೋಡಿ, ಇದು ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮ. ಇಲ್ಲಿ ಗಂಗಾ ಆರತಿ ನಡೆಯುವಂತ ಸ್ಥಳ ಇದು. ಈ ಗಂಗಾ ನದಿ ಹರಿತಾ ಇದೆ. ಇನ್ನೊಂದ್ ಕಡೆಯಿಂದ ಯಮುನಾ ನದಿ ಹರಿಯುತ್ತೆ. ಮತ್ತೆ ಕೆಳಗಡೆ ಸರಸ್ವತಿ ನದಿ ಇದೆ. ಈ ಮೂರಕ್ಕೆ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಕೆಳಗಡೆ ಯಾಕೆ ಸರಸ್ವತಿ ನದಿ ಹರಿಯುತ್ತೆ ಅಂದ್ರೆ, ಸರಸ್ವತಿ ನದಿ ಗುಪ್ತಗಾಮಿನಿಯಾಗಿ ಹರಿತಾಳೆ. ಯಾಕಂದ್ರೆ ಸರಸ್ವತಿಗೆ ಸಿಕ್ಕಿದ ಶಾಪದ ಕಾರಣದಿಂದ ಅವಳು ಗುಪ್ತಗಾಮಿನಿಯಾಗಿ ಭೂಮಿಯ ಒಳಗಡೆನೆ ಹರಿತಾಳೆ. ಇದೇನು ಈ 3 ನದಿಗಳ ಸಂಗಮವಾಗಿರುವಂತ ಸ್ಥಳ. ಬನ್ನಿ, 3 ನದಿಗಳು ಸೇರುವ ಜಾಗಕ್ಕೆ ಹೋಗೋಣ. ಅಲ್ಲಿಗೆ ಬೋಟ್ ಅಲ್ಲಿ ಹೋಗ್ಬೇಕು ನಾವು. ಬೋಟ್ಗಳಲ್ಲಿ 200 ರೂಪಾಯಿ 300 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಬೋಟಿನ ಮೂಲಕನೇ ಆ ಸ್ಥಳಕ್ಕೆ ಹೋಗ್ಬೇಕು.
ನೋಡಿ ಸ್ನೇಹಿತರೆ, ಇಲ್ಲಿ ಸ್ನಾನ ಮಾಡೋದಕ್ಕೆ ಅಂತ ನಮ್ಮನ್ನು ನಿಲ್ಲಿಸ್ತಾರೆ. ನಾವಿಲ್ಲಿ ಸ್ನಾನ ಮಾಡ್ಕೋಬೋದು. ಚಿಕ್ಕದಾಗಿ ಬಟ್ಟೆ ಚೇಂಜ್ ಮಾಡೋದಕ್ಕೆ ಒಂದು ರೂಮ್ ಥರ ಮಾಡಿರ್ತಾರೆ. ಅದರಲ್ಲೇ ನಾವು ಬಟ್ಟೆ ಚೇಂಜ್ ಮಾಡ್ಕೊಂಬಿಟ್ಟು ಬರ್ಬೋದು. ನಾವಿವಾಗ ಅಕ್ಷಯ ವಟ್ ಮಂದಿರಕ್ಕೆ ಹೋಗೋಣ ಬನ್ನಿ. ಸ್ನೇಹಿತರೆ, ಇದೆ ಅಕ್ಷಯ ವಟ್ ಮಂದಿರ. ಎಷ್ಟು ಚೆನ್ನಾಗಿದೆ ನೋಡಿ ಈ ಮಂದಿರ, ಎಷ್ಟು ದೊಡ್ಡದಾಗಿದೆ. ಸ್ನೇಹಿತರೆ, ಇದು ಆಲದ ಮರ, ತ್ರೇತಾಯುಗ ಕಾಲದ ಆಲದ ಮರ ಅಂತ ಹೇಳ್ತಾರೆ ಇದನ್ನ.
ಕೊನೆಯದಾಗಿ ನಾವು ಹನುಮಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದು ಬಡೆ ಹನುಮಾನ್ ಟೆಂಪಲ್ ಅಂತ. ಈ ದೇವಸ್ಥಾನದ ಮುಖ್ಯ ದ್ವಾರ ಒಳಗಡೆ ಹೋಗೋಣ ಬನ್ನಿ. ನೋಡಿ, ಇದೆ ಬಡೆ ಹನುಮಾನ್ ಟೆಂಪಲ್ ಅಂತ. ಈ ಹನುಮಾನ್ ಟೆಂಪಲ್ ಪಕ್ಕದಲ್ಲಿನೇ ಸೀತಾರಾಮರ ದೇವಸ್ಥಾನವಿದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಗಂಗಾ ಆರತಿ ಸ್ಟಾರ್ಟ್ ಆಗುತ್ತೆ. ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ. ನೋಡಿ, ಇಲ್ಲಿನ ಸ್ಟ್ರೀಟ್ ಫುಡ್ ನೋಡಿ ಯಾವ ರೀತಿ ಇದೆ ಅಂತ. ವೆರೈಟಿಯಾಗಿ ಸ್ಟ್ರೀಟ್ ಫುಡ್ ಎಲ್ಲ ಮಾಡ್ತಾರೆ ಇಲ್ಲಿ. ಹೆಸರೇನು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಚೆನ್ನಾಗಿರುತ್ತೆ. ಆಲ್ರೆಡಿ ಗಂಗಾ ಆರತಿ ಸ್ಟಾರ್ಟ್ ಆಯಿತು. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಸ್ನೇಹಿತರೆ, ಇದು ಕೂಡ ಕಾಶಿಯಲ್ಲಿ ನಡೆಯುವಂಥ ಆರತಿ ಥರನೇ ಇರುತ್ತೆ.
ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆಯೇ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.